ನಮಸ್ಕಾರ. ಇಂದಿನ ನಮ್ಮ ಈ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಆ, ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಭಾರತದ ಹಳ್ಳಿಗಳಲ್ಲಿ ಬದುಕೋದು ಹೇಗಿದೆ, ಅಲ್ಲಿಂದ ಈ ಬೆಲೆ ಏರಿಕೆ ಅಂದರೆ ಹಣದುಬ್ಬರ ಜನರನ್ನು ಹೇಗೆ ಕಾಡುತ್ತೆ ಅನ್ನೋದ್ರ ಬಗ್ಗೆ. ಇದಕ್ಕಾಗಿ ನಮ್ಮ ಹತ್ರ ಗ್ರಾಮೀಣ ಜೀವನ ಮತ್ತು ಭಾರತದಲ್ಲಿ ಹಣದುಬ್ಬರ ಅಂತ ಒಂದು ಬರಹದ ಕೆಲವು ಭಾಗಗಳಿವೆ. ಇದು ರಾಮಯ್ಯ ಅಂತ ಒಬ್ಬ ಹಳ್ಳಿ ರೈತನ ಕಣ್ಣಿಂದ ಈ ಕಥೆಯನ್ನು ಹೇಳುತ್ತೆ. ನಮ್ಮ ಇವತ್ತಿನ ಗುರಿ ಏನು ಅಂದರೆ ಕೇವಲ ಬರಹದಲ್ಲಿ ಏನಿದೆ ಅಂತ ನೋಡೋದಲ್ಲ, ಬದಲಿಗೆ ಆ ಬರಹ ವಾಸ್ತವವನ್ನು ಹೇಗೆ ತೋರಿಸುತ್ತೆ, ಅದರಲ್ಲೂ ಮುಖ್ಯವಾಗಿ ಎರಡು ಬೇರೆ ಬೇರೆ ಸರ್ಕಾರದ ಕಾಲದಲ್ಲಿ ಸಾಮಾನ್ಯ ಮನುಷ್ಯನ ಬೆಲೆ ಏರಿಕೆಯ ಅನುಭವ ಹೇಗಿತ್ತು ಅಂತ ಹೇಗೆ ಚಿತ್ರಿಸುತ್ತೆ, ಅದನ್ನು ಸ್ವಲ್ಪ ಆಳವಾಗಿ ನೋಡೋಣ. ಇದೊಂಥರ ದೊಡ್ಡ ಆರ್ಥಿಕ ವಿಷಯವನ್ನ ಒಬ್ಬ ವ್ಯಕ್ತಿಯ ದಿನನಿತ್ಯದ ಬದುಕಲ್ಲಿ ನೋಡೋ ಹಾಗೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ನಾವು ಇದ್ರ ಬಗ್ಗೆನೇ ಮಾತಾಡೋಣ. ನಿಜಕ್ಕೂ ಗಮನ ಸೆಳೆಯುತ್ತೆ. ಯಾಕಂದ್ರೆ ಹಣದುಬ್ಬರ ಅಂತ ತಕ್ಷಣ ನಮ್ಗೆ ನೆನ್ಪಾಗೋದು ಅಂಕಿಅಂಶಗಳು, ಪರ್ಸೆಂಟೇಜ್ ಲೆಕ್ಕಗಳು. ಆದ್ರೆ ಈ ಬರಹ ಇದೆಯಲ್ಲ, ಇದು ಅದನ್ನ ಒಬ್ಬ ವ್ಯಕ್ತಿಯ ಅಂದ್ರೆ ಆ ರಾಮಯ್ಯನ ದಿನನಿತ್ಯದ ಚಿಂತೆಗಳ ಮೂಲಕ ನಮ್ಗೆ ತೋರಿಸುತ್ತೆ. ಹಾಲ್ ತರೋದು, ತರಕಾರಿ ತರೋದು, ಗಾಡಿಗೆ ಪೆಟ್ರೋಲ್ ಹಾಕ್ಸೋದು, ಅದೆಲ್ಲ ಅವನ್ ಬದುಕಿನ ಭಾಗ ಅಲ್ವಾ. ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ರಾಷ್ಟ್ರಮಟ್ಟದ ನೀತಿಗಳು, ಜಾಗತಿಕ ಬದಲಾವಣೆಗಳು, ಅದೆಲ್ಲದರ ಪರಿಣಾಮ ಬರೀ ಎಕನಾಮಿಕ್ ರಿಪೋರ್ಟ್ಗಳಲ್ಲೋ ಪೇಪರ್ ಹೆಡ್ಲೈನ್ಗಳಲ್ಲೋ ಮಾತ್ರ ಕಾಣಿಸೋದಿಲ್ಲ. ಅವು ನೇರವಾಗಿ ರಾಮಯ್ಯನಂಥ ಲಕ್ಷಾಂತರ ಜನರ ಅಡುಗೆ ಮನೆಗೆ ತಟ್ಟುತ್ತೆ, ಅವರ ಜೇಬಿಗೆ ತಟ್ಟುತ್ತೆ. ಈ ಬರಹ ಆ ಒಂದು ಸಂಪರ್ಕವನ್ನ, ಆ ಒಂದು ಮಾನವೀಯ ಆಯಾಮವನ್ನ ಹಿಡಿದಿಡೋಕ್ ಪ್ರಯತ್ನ ಮಾಡುತ್ತೆ ಅನ್ನೋದು ನನ್ನ ಅನಿಸಿಕೆ. ಇದು ಬರೀ ಎಕನಾಮಿಕ್ ಅನಾಲಿಸಿಸ್ ಅಲ್ಲ, ಇದೊಂಥರ ಅನುಭವದ ಕಥೆ. ಹೌದು ಹೌದು, ಆ ಮಾನವೀಯ ಆಯಾಮ ಅನ್ನೋದೇ ಬಹಳ ಮುಖ್ಯ ಅಲ್ವಾ. ಆಕರ ಶುರುವಾಗೋದೇ ರಾಮಾಯಣ ಪಾತ್ರವನ್ನು ಪರಿಚಯಿಸೋದ್ರಿಂದ. ಅವನೊಬ್ಬ ರೈತ, ಹೊಲದ ಕೆಲಸ ಇದೆ, ಜೊತೆಗೆ ಮನೆಗೆ ಬೇಕಾದ ಸಾಮಾನು ತರಬೇಕು, ಪೇಟೆಗೆ ಹೋಗಿ ಹಾಲು, ತರಕಾರಿ, ಕೆಲವೊಮ್ಮೆ ಪೆಟ್ರೋಲ್, ಇವೆಲ್ಲ ಅವನ ದಿನ ಮಾಡೋ ಖರೀದಿಗಳು. ಮತ್ತೆ ಈ ಬರಹ ತುಂಬ ಸ್ಪಷ್ಟವಾಗಿ ಒಂದು ವಿಷಯ ಹೇಳುತ್ತೆ. ಈ ವಸ್ತುಗಳ ಬೆಲೆ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ರಾಮಾಯಣ ಮನೆಯ ತಿಂಗಳ ಖರ್ಚಿನ ಲೆಕ್ಕಾಚಾರ ಪೂರ್ತಿ ತಲೆಕೆಳಗಾಗುತ್ತೆ ಅಂತ. ಆ ಬರಹದಲ್ಲಿ ಅವನೊಂದು ಮಾತು ಹೇಳ್ತಾನೆ ತುಂಬ ಸಹಜವಾಗಿ. ಅಯ್ಯೋ, ಈ ತಿಂಗಳು ಹಾಲಿನ ಬೆಲೆ ಮತ್ತೆ ಜಾಸ್ತಿ ಆಗಿದೆ, ತರಕಾರಿ ಕೈ ಸುಡ್ತಿದೆ ಅಂತ. ಇದು ನಾವು ಪುಸ್ತಕದಲ್ಲಿ ಓದುವ ಹಣದುಬ್ಬರದ ಡೆಫಿನೇಷನ್ಗಿಂತ ಎಷ್ಟೋ ನಿಜ ಅಲ್ವಾ? ನಿಜ ನಿಜ. ಆ ಒಂದೇ ಒಂದು ಸಿಂಪಲ್ ವಾಕ್ಯ, ಅಯ್ಯೋ ಹಾಲಿನ ಬೆಲೆ ಏರಿದೆ, ತರ್ಕಾರಿ ದುಬಾರಿಯಾಗಿದೆ, ಇದು ಬರೀ ರಾಮಯ್ಯನ ಮಾತು ಅಷ್ಟೇ ಅಲ್ಲ. ಇದು ಗ್ರಾಮೀಣ ಭಾರತದ ಕೋಟ್ಯಾಂತರ ಕುಟುಂಬಗಳ ದಿನನಿತ್ಯದ ಆತಂಕವನ್ನ ತೋರಿಸುತ್ತೆ. ಅವರ ಆದಾಯ ಹೆಚ್ಚಾಗಿ ಸ್ಟೇಬಲ್ ಇರುತ್ತಾ ಅಥವಾ ಕೃಷಿ ಮೇಲೆ ಡಿಪೆಂಡ್ ಆಗಿರುತ್ತಾ, ಅದು ಅನಿಶ್ಚಿತ. ಇಂಥ ಸ್ಥಿತಿಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿಯಾದ್ರೆ ಅದು ಅವರ ಮಕ್ಕಳ ಓದು, ಮನೆಯವರ ಆರೋಗ್ಯ, ಸಣ್ಣ ಪುಟ್ಟ ಖುಷಿಗಳು, ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ. ಈ ಆಕರ ಆ ಸೂಕ್ಷ್ಮತೆಯನ್ನು ಹಿಡಿಯೋಕ್ ಪ್ರಯತ್ನಿಸ್ತಿದೆ. ಒಬ್ಬ ಸಾಮಾನ್ಯ ರೈತನ ಕಣ್ಣಿಂದ ದೊಡ್ಡ ಆರ್ಥಿಕ ವಿದ್ಯಮಾನವನ್ನ ತೋರಿಸ್ತಿದೆ. ಇದು ಎಕನಾಮಿಗೆ ಒಂದು ಮುಖ ಕೊಡುತ್ತೆ ಅಂತ ನಂಗನ್ಸುತ್ತೆ. ಈ ಹಿನ್ನೆಲೆಯೊಂದಿಗೆ ಆಕರ ಎರಡು ನಿರ್ದಿಷ್ಟ ರಾಜಕೀಯ ಸಮಯಗಳತ್ರ ನಮ್ಮ ಗಮನ ತರುತ್ತೆ. ಮೊದಲಿಗೆ 2004ರಿಂದ 2014ರವರೆಗಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಸಮಯವನ್ನ ಅದು ವಿಶ್ಲೇಷಣೆ ಮಾಡುತ್ತೆ. ಈ ಬರಹದ ಪ್ರಕಾರ ಈ 10 ವರ್ಷದಲ್ಲಿ ರಾಮಯ್ಯ ಬೆಲೆ ಏರಿಕೆಯನ್ನ ತೀವ್ರವಾಗಿ ಅನುಭವಿಸಿದ್ದಾನಂತೆ. ಇದು ಬರೀ ಸಣ್ಣ ಪುಟ್ಟ ಏರಿಕೆಯಲ್ಲ, ಬದಲಿಗೆ ಗಮನಾರ್ಹವಾದ ದೊಡ್ಡ ಮಟ್ಟದ ಹೆಚ್ಚಳ ಅಂತ ಆಕರ ಹೇಳುತ್ತೆ. ಕೆಲವು ಉದಾಹರಣೆಗಳನ್ನು ಕೊಡುತ್ತೆ ಅದು. ಉದಾಹರಣೆಗೆ, ಹಾಲಿನ ಬೆಲೆ ಆ ಟೈಮ್ನಲ್ಲಿ ಸುಮಾರು 20 ರೂಪಾಯಿಂದ 40 ರೂಪಾಯಿಗೆ ಹೋಯಿತು ಅಂತ. ಅಂದರೆ ಆಲ್ಮೋಸ್ಟ್ ಡಬಲ್. ಇದು ಒಂದು ಫ್ಯಾಮಿಲಿ ಬಜೆಟ್ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಲ್ವಾ? ಇನ್ನು ಪೆಟ್ರೋಲ್ ಬೆಲೆ ಬಗ್ಗೆ ಹೇಳುವಾಗ ಅದು ಹೃದಯಕ್ಕೆ ಶಾಕ್ ಕೊಡುವಂತಿತ್ತು ಅಂತ ಒಂದು ಪದವನ್ನೇ ಬಳಸುತ್ತೆ. ಈ ಭಾಷೆನೇ ಸಾಕು ಆ ಕಾಲದ ಬೆಲೆ ಏರಿಕೆಯ ತೀವ್ರತೆಯನ್ನ, ಜನರ ಮೇಲಾದ ಪರಿಣಾಮವನ್ನ ಹೇಳಕ್ಕೆ. ಆ ಟೈಮ್ನಲ್ಲಿ ಜನರ ಮೂಡ್ ಹೇಗಿತ್ತು ಅಂತನೂ ಹೇಳಕ್ ಟ್ರೈ ಮಾಡುತ್ತೆ ಆಕರ. ಯಾಕಿಂಗೆ ರೇಟ್ ಜಾಸ್ತಿ ಆಗ್ತಿದೆ, ಇದಕ್ಕೆ ಕೊನೆನೇ ಇಲ್ವಾ? ಇಂಥ ಪ್ರಶ್ನೆಗಳು, ಒಂಥರ ಹತಾಶೆ, ಏನೂ ಮಾಡೋಕ್ಕಾಗಲ್ಲ ಅನ್ನೋ ಭಾವನೆ ಜನರಲ್ಲಿತ್ತು ಅಂತ ಈ ಬರಹ ಸೂಚಿಸುತ್ತೆ. ಇದು ಬರೀ ಆರ್ಥಿಕ ಸಮಸ್ಯೆ ಆಗಿರಲಿಲ್ಲ, ಒಂದು ಸಾಮಾಜಿಕ ಆತಂಕನೂ ಆಗಿತ್ತು ಅನ್ಸುತ್ತೆ. ಇಲ್ಲಿ ನೋಡಿ, ಆಕಾರ ಈ ಅವಧಿಯ ಬೆಲೆ ಏರಿಕೆಯನ್ನ ವಿವರಿಸೋಕೆ ಒಂದು ತುಂಬ ಸ್ಟ್ರಾಂಗ್ ಆದ ರೂಪಕ ಬಳಸುತ್ತೆ. ಅದು ರಾಕೆಟ್ ವೇಗದಲ್ಲಿತ್ತು ಅಂತ ಹೇಳುತ್ತೆ. ರಾಕೆಟ್ ಅಂದ್ರೆ ಬರೀ ಸ್ಪೀಡಲ್ಲ, ಅದು ಕಂಟ್ರೋಲ್ಗೆ ಸಿಗದ ಹಾಗೆ ಮೇಲಕ್ಕೆ ಹೋಗುವ ಒಂದು ಚಿತ್ರಣನೂ ಕೊಡುತ್ತೆ. ಇದು ನಿಜಕ್ಕೂ ಬಹಳ ಸ್ಟ್ರಾಂಗ್ ಹೋಲಿಕೆ. ಆ ರಾಕೆಟ್ ಚಿತ್ರಣ ಸಾಮಾನ್ಯ ಜನರ ಮೇಲೆ ಎಷ್ಟು ಪ್ರೆಷರ್ ತಂದಿರ್ಬೋದು ಅಂತ ನಾವು ಯೋಚನೆ ಮಾಡ್ಬೋದು.
ಹೌದು ಹೌದು ಖಂಡಿತವಾಗಿಯೂ. ಆ ರಾಕೆಟ್ ಅನ್ನೋ ರೂಪಕ ಇದೆಯಲ್ಲ, ಅದು ತುಂಬಾ ಪರಿಣಾಮಕಾರಿ. ಈ ಆಕರ 2004-2014ರ ಸಮಯವನ್ನು ಚಿತ್ರಿಸುವಾಗ ಈ ರೂಪಕದ ಮೂಲಕ ಬರೀ ಬೆಲೆ ಏರಿಕೆಯ ಸ್ಪೀಡನ್ನ ಮಾತ್ರ ಅಲ್ಲ, ಅದರ ಕಂಟ್ರೋಲ್ ಇಲ್ಲದ ಸ್ವಭಾವವನ್ನ, ಅದು ಜನರ ಕೈಮೀರಿ ಹೋಗ್ತಿದೆ ಅನ್ನೋ ಭಾವನೆಯನ್ನ ಒತ್ತಿ ಹೇಳಕ್ ಪ್ರಯತ್ನಿಸ್ತಿದೆ. ಹಾಲು, ಪೆಟ್ರೋಲ್ನಂಥ ದಿನಾ ಬೇಕಾದ ವಸ್ತುಗಳ ಬೆಲೆ ಡಬಲ್ ಆಗೋದು, ಶಾಕ್ ಕೊಡುವ ಮಟ್ಟಕ್ಕೆ ಹೋಗೋದು, ಇದೆಲ್ಲ ರಾಮಯ್ಯನಂಥ ಸೀಮಿತ ಆದಾಯದ ಕುಟುಂಬಗಳ ಆರ್ಥಿಕ ಭದ್ರತೆಯನ್ನೇ ಅಲ್ಲಾಡಿಸಿತ್ತು ಅಂತ ಈ ಬರಹ ರೇಡತ್ತೆ. ಈ ಬರಹದ ನಿರೂಪಣೆಯ ಫ್ರೇಮ್ವರ್ಕ್ನಲ್ಲಿ ನೋಡಿದ್ರೆ ಈ ಅವಧಿಯನ್ನ ತೀವ್ರ ಹಣದುಬ್ಬರದ, ಜನಸಾಮಾನ್ಯರ ಮೇಲೆ ಅತಿಯಾದ ಆರ್ಥಿಕ ಹೊರೆ ಬಿದ್ದ ಕಾಲ ಅಂತ ಸ್ಪಷ್ಟವಾಗಿ ಗುರುತಿಸಲಾಗಿದೆ. ರಾಕೆಟ್ ಅನ್ನೋ ಹೋಲಿಕೆ ಬರೀ ಅಲಂಕಾರ ಅಲ್ಲ, ಅದು ಆ ಅವಧಿಯ ಆರ್ಥಿಕ ಅನುಭವದ ಒಂದು ವ್ಯಾಖ್ಯಾನದ ತರಹ ಕೆಲಸ ಮಾಡುತ್ತೆ ಇಲ್ಲಿ. ಆಕರದ ದೃಷ್ಟಿಯಲ್ಲಿ ಇದು ಕಂಟ್ರೋಲ್ ತಪ್ಪಿದ ತುಂಬಾ ವೇಗದ ಬೆಲೆ ಏರಿಕೆಯ ಸಮಯವಾಗಿತ್ತು. ಇದು ಬರೀ ಅಂಕಿಅಂಶಗಳನ್ನ ಮೀರಿ ಜನರ ಇಮೋಷನಲ್ ರಿಯಾಕ್ಷನ್ ಕೂಡ ಸೇರಿಸಿದ ಚಿತ್ರಣ. ಸರಿ, ಆ ರಾಕೆಟ್ ವೇಗದ ಚಿತ್ರಣದ ನಂತರ ಆಕರ ಕಥೆಯನ್ನ ಮುಂದಕ್ಕೆ ತಗೊಂಡು ಹೋಗುತ್ತೆ. 2014ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಬದಲಾದ ಮೇಲೆ, ಅಂದರೆ ಬಿಜೆಪಿ ನೇತೃತ್ವದ ಸರ್ಕಾರ ಬಂದ ನಂತರದ ಪರಿಸ್ಥಿತಿಯನ್ನು ವಿವರಿಸುತ್ತೆ. ಈ ಬರಹದ ಪ್ರಕಾರ ಈ ಹೊಸ ಸರ್ಕಾರದ ಮೊದಲ ಕೆಲವು ವರ್ಷಗಳಲ್ಲಿ ಪರಿಸ್ಥಿತಿ ಸ್ವಲ್ಪ ಬೇರೆ ಇತ್ತು. ಬೆಲೆಗಳು ಹೋದ ದಶಕಕ್ಕೆ ಹೋಲಿಸಿದ್ರೆ ಸ್ವಲ್ಪ ಶಾಂತವಾಗಿದ್ವು ಅಂತ ಆಕರ ಹೇಳುತ್ತೆ. ಹಾಲು, ತರಕಾರಿ, ಪೆಟ್ರೋಲ್ನಂಥ ದಿನಬಳಕೆ ವಸ್ತುಗಳ ರೇಟು ಅಷ್ಟು ವೇಗವಾಗಿ ಏರಲಿಲ್ವಂತೆ. ಇದು ರಾಮಯ್ಯನ ಕುಟುಂಬಕ್ಕೆ ಸ್ವಲ್ಪ ಆರಾಮ್ ಕೊಟ್ಟಿತ್ತು ಅನ್ನೋ ಭಾವನೆಯನ್ನ ಆಕರ ವ್ಯಕ್ತಪಡಿಸುತ್ತೆ. ಅಬ್ಬಾ, ಈಗ ಸ್ವಲ್ಪ ಖರ್ಚು ಕಡಿಮೆ ಆದ ಹಾಗನ್ನಿಸ್ತಿದೆ ಅಂತ ಅವರು ನಿಟ್ಟುಸಿರು ಬಿಟ್ರು ಅನ್ನೋ ಥರದ ವಿವರಣೆ ಕೊಡುತ್ತೆ. ಇದು ಹಿಂದಿನ ಅವಧಿಯ ಆತಂಕಕ್ಕೆ ಒಂದು ಕಾಂಟ್ರಾಸ್ಟ್ ಕೊಡೋ ಪ್ರಯತ್ನ ಥರ ಕಾಣಿಸ್ತಿದೆ. ಆದರೆ ಈ ಶಾಂತ ಸ್ಥಿತಿ ಜಾಸ್ತಿ ಸಮಯ ಇರಲಿಲ್ಲ ಅಂತಾನೂ ಆಕರ ಹೇಳುತ್ತೆ. ಆಮೇಲೆ ಇಡೀ ಪ್ರಪಂಚವನ್ನೇ ಅಲ್ಲಾಡಿಸಿದ ಕೊರೋನಾ ಸಾಂಕ್ರಾಮಿಕ ಬಂತಲ್ಲ, ಅದರ ಪ್ರಭಾವವನ್ನು ಇದು ಉಲ್ಲೇಖಿಸುತ್ತೆ. ಗ್ಲೋಬಲ್ ಸಪ್ಲೈ ಚೈನ್ ಡಿಸ್ಟರ್ಬ್ ಆಯಿತು, ಲಾಕ್ಡೌನ್ಗಳು, ಟ್ರಾನ್ಸ್ಪೋರ್ಟ್ ಸಮಸ್ಯೆಗಳು, ಇದೆಲ್ಲದರ ಎಫೆಕ್ಟು ಹಳ್ಳಿಗಳ ಮೇಲೂ ಆಯಿತು. ರಾಮಯ್ಯನಂತ ರೈತರು ಬೆಳೆದ ಬೆಳೆಯನ್ನ ಮಾರ್ಕೆಟಿಗೆ ತರೋಕೆ ಮಾರೋಕೆ ಕಷ್ಟಪಟ್ರು ಅಂತ ಆಕರ ವಿವರಿಸುತ್ತೆ. ಈ ಸಾಂಕ್ರಾಮಿಕ, ಅದಕ್ಕೆ ಸಂಬಂಧಪಟ್ಟ ಗ್ಲೋಬಲ್ ಎಕಾನಮಿ ಗೊಂದಲಗಳಿಂದಾಗಿ ಬೆಲೆಗಳು ಮತ್ತೆ ಏರೋಕ್ಕೆ ಶುರುವಾದವು. ಆದರೆ ಮತ್ತೆ ಇದು ಆಕರದ ನಿರೂಪಣೆಯಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಈ ಏರಿಕೆ ತುಂಬ ಹೆಚ್ಚಾಗಲಿಲ್ಲ ಅಂತ ಅದು ಒತ್ತಿ ಹೇಳುತ್ತೆ. ಅಂದರೆ ಬೆಲೆಗಳು ಏರಿದ್ರೂ ಅದು ಹಿಂದಿನ ರಾಕೆಟ್ ಯುಗದಷ್ಟು ಭಯಂಕರವಾಗಿರಲಿಲ್ಲ, ಕಂಟ್ರೋಲ್ ಮೀರಿ ಹೋಗಿರಲಿಲ್ಲ ಅನ್ನೋ ಧ್ವನಿ ಅದರಲ್ಲಿದೆ. ಇಲ್ಲಿಯೂ ಆಕರ ಒಂದು ಹೋಲಿಕೆ ಬಳಸುತ್ತೆ, ಆದರೆ ಈ ಸರಿ ಅದು ತೀರ ಬೇರೆ. ಈ ಅವಧಿಯ ಬೆಲೆ ಏರಿಕೆಯನ್ನು ಅದು ಸೈಕಲ್ ವೇಗಕ್ಕೂ ಹೋಲಿಸುತ್ತೆ. ಸೈಕಲ್ ಅಂದರೆ ಏರಿಕೆ ಇದೆ, ಆದರೆ ಅದು ನಿಧಾನದ್ದು, ಅಷ್ಟೇನು ಕಷ್ಟ ಅಲ್ಲದ್ದು ಮತ್ತು ಮುಖ್ಯವಾಗಿ ಹಿಡಿತದಲ್ಲಿತ್ತು ಅನ್ನೋ ಅರ್ಥ ಕೊಡುತ್ತೆ. ಆ ರಾಕೆಟ್ ವೇಗದ ನಂತರ ಈ ಸೈಕಲ್ ವೇಗದ ಹೋಲಿಕೆ, ಇದು ಕಂಪ್ಲೀಟಾಗಿ ಬೇರೆ ಚಿತ್ರಣ ಕೊಡುತ್ತೆ. ಇದು ಉದ್ದೇಶಪೂರ್ವಕವಾದ ಕಾಂಟ್ರಾಸ್ಟ್ ಥರ ಕಾಣಿಸುತ್ತೆ. ಹೌದು ಹೌದು, ಈ ವ್ಯತಿರಿಕ್ತತೆ ತುಂಬಾ ಸ್ಪಷ್ಟವಾಗಿದೆ. ಆಕರದ ನಿರೂಪಣೆಯನ್ನ ಗಮನಿಸಿದ್ರೆ ಅದು 2014ರ ನಂತರದ ಸಮಯವನ್ನ ಎರಡು ಬೇರೆ ಬೇರೆ ಹಂತಗಳಾಗಿ ನೋಡ್ತಿದೆ ಅನಿಸ್ತೆ. ಮೊದಲನೆಯದು ಸ್ವಲ್ಪ ಸ್ಥಿರತೆಯಿದ್ದ ಅಥವಾ ಶಾಂತ ಸ್ಥಿತಿಯಿದ್ದ ಸಮಯ. ಎರಡನೆಯದು ಕೊರೋನಾ ಬಂದ ನಂತರದ ಬೆಲೆ ಏರಿಕೆಯ ಸಮಯ. ಆದ್ರೆ ಗಮನಿಸಬೇಕಾದ ಅಂಶ ಏನಂದ್ರೆ, ಈ ಎರಡನೇ ಹಂತದ ಏರಿಕೆಯನ್ನ ಕೂಡ ಅದು ಹಿಂದಿನ ದಶಕದ 2004-2014ರ ರಾಕೆಟ್ ವೇಗದ ಏರಿಕೆಗೆ ಹೋಲಿಸಿ ಸೈಕಲ್ ವೇಗದ, ಅಂದ್ರೆ ಸ್ವಲ್ಪ ನಿಧಾನವಾದ, ಮಿತವಾದ ಮತ್ತು ಕಂಟ್ರೋಲ್ನಲ್ಲಿದ್ದ ಏರಿಕೆ ಅಂತ ಒಂದು ಚೌಕಟ್ಟು ಹಾಕ್ತಿದೆ. ಇದು ಆಕರದ ನಿರೂಪಣಾ ತಂತ್ರವನ್ನ ತೋರಿಸುತ್ತೆ. ಅದು ಬರೀ ಬೆಲೆ ಏರಿಕೆಯ ವೇಗವನ್ನಷ್ಟೇ ಹೋಲಿಸ್ತಿಲ್ಲ, ಬದಲಿಗೆ ಅದರ ಕಂಟ್ರೋಲ್ ಇದೆಯೋ ಇಲ್ವೋ ಅನ್ನೋ ಗ್ರಹಿಕೆಯನ್ನು ಹೋಲಿಸ್ತಿದೆ. ಮೊದಲ ಅವಧಿಯಲ್ಲಿ ಕಂಟ್ರೋಲ್ ತಪ್ಪಿತ್ತು ರಾಕೆಟ್, ಎರಡನೇ ಅವಧಿಯಲ್ಲಿ ಕಂಟ್ರೋಲ್ ಇತ್ತು ಸೈಕಲ್, ಕೋವಿಡ್ನಂತಹ ಹೊರಗಿನ ಒತ್ತಡಗಳ ನಡುವೆಯೂ ಅನ್ನೋ ಒಂದು ವಾದವನ್ನ ಈ ಬರಹ ರಾಮಯ್ಯನ ಅನುಭವದ ಮೂಲಕ ಹೇಳ್ತಿದೆ. ಇಲ್ಲಿ ರಾಕೆಟ್ ಮತ್ತು ಸೈಕಲ್ ಬರೀ ವೇಗದ ಸೂಚಕಗಳಲ್ಲ, ಅವು ಆಯಾ ಕಾಲದ ಆಡಳಿತದ ಆರ್ಥಿಕ ನಿರ್ವಹಣೆ ಬಗ್ಗೆ ಆಕರ ಕೊಟ್ಟಿರೋ ಒಂಥರ ತೀರ್ಪಿನ ರೂಪಕಗಳಾಗಿವೆ. ಆ ರೂಪಕಗಳ ಬಗ್ಗೆ ಇನ್ನೊಂದಿಷ್ಟು ಯೋಚಿಸೋಣ. ಈ ಎರಡು ಸಮಯಗಳನ್ನ ಹೀಗೆ ರಾಕೆಟ್ ಮತ್ತೆ ಸೈಕಲ್ ಅಂತ ಇಷ್ಟು ಶಾರ್ಪಾಗಿ ಹೋಲ್ಸೋದ್ರಿಂದ ಏನಾಗುತ್ತೆ? ಇದು ಓದುವರಿಗೆ ಸುಮ್ಮನೆ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗ್ಲಿ ಅಂತ ಮಾಡಿದ ಸಿಂಪ್ಲಿಫಿಕೇಶನ್ನಾ, ಅಥವಾ ಇದರಲ್ಲಿ ಏನಾದರೂ ಆಳವಾದ ಅರ್ಥ, ಒಂದು ನಿರ್ದಿಷ್ಟ ಮೆಸೇಜ್ ಕೊಡೋ ಉದ್ದೇಶ ಇದೆಯಾ? ಅದು ಬಹಳ ಮುಖ್ಯವಾದ ಪ್ರಶ್ನೆ.
ರೂಪಕಗಳು, ಅದರಲ್ಲೂ ಇಂಥ ಸರಳವಾದ ವಿಜುವಲ್ ರೂಪಕಗಳು, ರಾಕೆಟ್ ವರ್ಸಸ್ ಸೈಕಲ್, ತುಂಬಾ ಶಕ್ತಿಶಾಲಿ ಕಮ್ಯುನಿಕೇಷನ್ ಟೂಲ್ಸ್. ಅವು ಕಾಂಪ್ಲೆಕ್ಸ್ ಆದ ಆರ್ಥಿಕ ವಿಷಯಗಳನ್ನ ಒಂದೇ ಕ್ಷಣದಲ್ಲಿ ಅರ್ಥ ಮಾಡಿಸಿದ ಹಾಗೆ ಮಾಡ್ತೇವೆ ಮತ್ತು ಜನರ ನೆನಪಲ್ಲಿ ಬಹಳ ಕಾಲ ಉಳಿಯುತ್ತವೆ. ಒಂದು ದಶಕದ ಹಣದುಬ್ಬರದ ಅಂಕಿಅಂಶಗಳಿಗಿಂತ ರಾಕೆಟ್ ವೇಗದ ಬೆಲೆ ಏರಿಕೆ ಅನ್ನೋ ಮಾತು ಬೇಗ ಮನಸ್ಸಿಗೆ ಹೋಗುತ್ತೆ. ಅದೇ ರೀತಿ ಸೈಕಲ್ ವೇಗದಲ್ಲಿ ಕಂಟ್ರೋಲ್ನಲ್ಲಿತ್ತು ಅನ್ನೋದು ಒಂದು ಭರವಸೆಯ ಚಿತ್ರಣವನ್ನ ಕೊಡಬಹುದು. ಆದರೆ ಈ ಶಕ್ತಿ ಜೊತೆಗೆ ಒಂದು ಲಿಮಿಟೇಷನ್ ಕೂಡ ಇದೆ. ಇಂಥ ಸರಳ ಹೋಲಿಕೆಗಳು ವಾಸ್ತವದ ಎಲ್ಲಾ ಸೂಕ್ಷ್ಮತೆಗಳನ್ನ ಮುಚ್ಚಿ ಹಾಕೋ ಸಾಧ್ಯತೆನೂ ಇರುತ್ತೆ. ಉದಾಹರಣೆಗೆ, ಹಣದುಬ್ಬರಕ್ಕೆ ಬರೀ ದೇಶದ ಪಾಲಿಸಿಗಳು ಮಾತ್ರ ಅಲ್ಲ, ಗ್ಲೋಬಲ್ ಕಚ್ಚಾ ತೈಲ ಬೆಲೆ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಕಂಡೀಷನ್ಸ್, ಹವಾಮಾನ ವೈಪರೀತ್ಯಗಳು, ಹೀಗೆ 10 ಕಾರಣಗಳಿರ್ತವೆ. ಅಲ್ಲದೆ ಹಣದುಬ್ಬರದ ಅನುಭವ ದೇಶ ಪೂರ್ತಿ ಒಂದೇ ತರಹ ಇರೋದಿಲ್ಲ. ಸಿಟಿ ಮತ್ತೆ ಹಳ್ಳಿಗಳ ಮಧ್ಯೆ, ಬೇರೆ ಬೇರೆ ರಾಜ್ಯಗಳ ಮಧ್ಯೆ ವ್ಯತ್ಯಾಸಗಳಿರ್ತವೆ. ಈ ಬರಹರಾಮಯ್ಯನ ದೃಷ್ಟಿಕೋನವನ್ನ ಮುಂದಿಟ್ರೂ ಈ ರಾಕೆಟ್ ಸೈಕಲ್ ಹೋಲಿಕೆ ಇಡೀ ದೇಶದ, ಇಡೀ ಅವಧಿಯ ಕಾಂಪ್ಲೆಕ್ಸ್ ಆದ ಎಕನಾಮಿಕ್ ರಿಯಾಲಿಟಿಯನ್ನ ಸ್ವಲ್ಪ ಜಾಸ್ತಿನೇ ಸರಳಗೊಳಿಸ್ತಿರ್ಬೋದಾ ಅನ್ನೋ ಪ್ರಶ್ನೆನೂ ಬರುತ್ತೆ. ಈ ರೂಪಕಗಳು ನೆನ್ಪಲ್ಲುಳಿಯೋ ಹಾಗೆ ಮಾಡ್ತವೆ, ಆದ್ರೆ ಅವು ಪೂರ್ತಿ ಚಿತ್ರಣ ಕೊಡ್ತಾವ ಅನ್ನೋದು ನಾವು ಯೋಚಿಸಬೇಕಾದ ವಿಷಯ. ಅದು ನಿಜ. ಸರಳೀಕರಣ ನೆನ್ಪಿಡೋಕೆ ಸಹಾಯ ಮಾಡಿದ್ರೂ ಪೂರ್ತಿ ಸತ್ಯವನ್ನ ಸ್ವಲ್ಪ ಮರೆ ಮಾಡ್ಬೋದು. ಇನ್ನು ಆಕರದ ಕನ್ಕ್ಲೂಷನ್ಗೆ ಬರೋದಾದ್ರೆ, ಅದು ತನ್ನ ನಿಲುವನ್ನ ಏನೂ ಮುಚ್ಮುರೆ ಇಲ್ಲದೆ ಹೇಳುತ್ತೆ. ಕೊನೆಯಲ್ಲಿ ಕಥೆಯ ತೀರ್ಮಾನ ಅಂತ ಒಂದು ಹೆಡ್ಡಿಂಗ್ ಕೊಟ್ಟು, ಕಾಂಗ್ರೆಸ್ ಆಡಳಿತದ ಕಾಲದಲ್ಲಿ ಬೆಲೆಗಳು ರಾಕೆಟ್ ಹತ್ತಿದ ಹಾಗೆ ಆಕಾಶಕ್ಕೆ ಏರಿದು, ಆದರೆ ಬಿಜೆಪಿ ಆಡಳಿತದ ಕಾಲದಲ್ಲಿ ಅವು ಸೈಕಲ್ ವೇಗದಲ್ಲಿ, ಅಂದ್ರೆ ನಿಧಾನವಾಗಿ ಮತ್ತು ಕಂಟ್ರೋಲ್ನಲ್ಲಿ ಏರಿದುವು ಅಂತ ಕ್ಲಿಯರ್ ಆಗಿ ಹೇಳ್ಬಿಡುತ್ತೆ. ಇದು ಆ ಬರಹದ ಫೈನಲ್ ಮೆಸೇಜ್. ಹೌದು, ಆ ತೀರ್ಮಾನ ತುಂಬಾ ನೇರವಾಗಿದೆ. ಇಲ್ಲಿ ನಾವು, ಅಂದ್ರೆ ಈ ಚರ್ಚೆಯನ್ನ ಕೇಳುಗರು ಮತ್ತು ನಾವು ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಇಲ್ಲಿವರೆಗೆ ಅನಲೈಸ್ ಮಾಡಿದ್ದು ಗ್ರಾಮೀಣ ಜೀವನ ಮತ್ತು ಭಾರತದಲ್ಲಿ ಹಣದುಬ್ಬರ ಅನ್ನುವ ಹೆಸರಲ್ಲಿ ನಮಗ ಸಿಕ್ಕಿದ ಆಯ್ದ ಭಾಗಗಳಲ್ಲಿರೋ ನಿರೂಪಣೆಯನ್ನ ಮಾತ್ರ. ಇದು ಆ ನಿರ್ದಿಷ್ಟ ಬರಹ ರಾಮಯ್ಯನ ಪಾತ್ರದ ಮೂಲಕ ಕಟ್ಟಿಕೊಟ್ಟಿರೋ ಕಥೆ, ಅದು ಚಿತ್ರಿಸಿರೋ ವಾಸ್ತವ. ನಮ್ಮ ಈ ಚರ್ಚೆಯ ಉದ್ದೇಶ ಆ ಬರಹದಲ್ಲಿರೋ ಮಾಹಿತಿ, ಅದು ಬಳಸೋ ರೂಪಕಗಳು, ರಾಕೆಟ್, ಸೈಕಲ್, ಮತ್ತೆ ಅದು ಕೊನೆಗೆ ಏನ್ ಹೇಳುತ್ತೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರೋದು ಅಷ್ಟೆ. ಆ ಬರಹ ಮಾಡೋ ರಾಜಕೀಯ ಹೋಲಿಕೆಗಳನ್ನ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಕಾಲದ ಹಣದುಬ್ಬರ ನಾವು ಸರಿ ಅಂತ ಹೇಳ್ತಿದ್ದೀವಿ ಅಥವಾ ಅದು ನಿಜನಾ ಅಲ್ವಾ ಅಂತ ದೃಢೀಕರಿಸ್ತಿದ್ದೀವಿ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ನಾವಿಲ್ಲಿ ಮಾಡ್ತಿರೋದು ಆ ಆಕರದ ವಿಶ್ಲೇಷಣೆ. ಅಂದ್ರೆ ಅದು ತನ್ನ ವಾಲವನ್ನ ಹೇಗೆ ಹೇಳುತ್ತೆ, ಯಾವ ಟೆಕ್ನಿಕ್ ಬಳಸುತ್ತೆ ಅನ್ನೋದನ್ನ ನೋಡೋದು. ಆ ಬರಹದ ನಿಲುವನ್ನ ಒಪ್ಕೊಳ್ಳೋದು ಅಥವಾ ಬಿಡೋದು ನಮ್ಮ ಕೆಲಸ ಅಲ್ಲ, ಬದಲಿಗೆ ಅದರಲ್ಲೇನ್ ಇದೆ ಅನ್ನೋದನ್ನ ನಿಷ್ಪಕ್ಷಪಾತವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನಿಸೋದು. ಹೌದು, ಆ ಕ್ಲಾರಿಫಿಕೇಶನ್ ಬಹಳ ಇಂಪಾರ್ಟೆಂಟ್. ಹಾಗಾದರೆ ಇವತ್ತಿನ ಈ ಆಳವಾದ ಚರ್ಚೆಯಿಂದ ನಮಗೆ ಸಿಕ್ಕಿದ ಒಳನೋಟಗಳೇನು? ಮೊದಲನೇದಾಗಿ, ರಾಮಯ್ಯನಂತಹ ಒಬ್ಬ ಸಾಮಾನ್ಯ ಹಳ್ಳಿ ಮನುಷ್ಯನ ಕಣ್ಣಿಂದ ನೋಡಿದಾಗ ಹಣದುಬ್ಬರ ಅನ್ನೋದು ಬರೀ ಪರ್ಸೆಂಟೇಜ್ ಲೆಕ್ಕ ಅಲ್ಲ, ಅದು ಬದುಕಿನ ದಿನನಿತ್ಯದ ಹೋರಾಟ, ಆತಂಕ, ಕೆಲವೊಮ್ಮೆ ಸ್ವಲ್ಪ ಸಮಾಧಾನದ ಅನುಭವ ಅನ್ನೋದನ್ನ ಈ ಆಕರ ನಮಗೆ ತೋರಿಸ್ಕೊಡುತ್ತೆ. ಎರಡನೆಯದಾಗಿ, ನಾವು ನೋಡಿದ ಈ ನಿರ್ದಿಷ್ಟ ಆಕರ ಎರಡೂ ಬೇರೆ ಬೇರೆ ರಾಜಕೀಯ ಸಮಯಗಳ ಬೆಲೆ ಏರಿಕೆಯ ಅನುಭವವನ್ನ ತುಂಬಾ ಬೇರೆ ಬೇರೆಯಾಗಿ ಶಾರ್ಪ್ ಆದ ಕಾಂಟ್ರಾಸ್ಟ್ನಲ್ಲಿ ಹೇಗೆ ಚಿತ್ರಿಸಿದೆ ಅನ್ನೋದನ್ನ ನೋಡಿದ್ವಿ. ಇದಕ್ಕಾಗಿ ಅದು ರಾಕೆಟ್ ಮತ್ತು ಸೈಕಲ್ನಂತಹ ಸ್ಟ್ರಾಂಗ್ ಆದ, ನೆನಪಲ್ಲಿ ಉಳಿಯೋ ರೂಪಕಗಳನ್ನ ಚೆನ್ನಾಗಿ ಬಳಸ್ಕೊಂಡಿದೆ. ಹಾಗಾದರೆ ಈ ಕಥೆಯಿಂದ ನಮಗೆ ಏನು ತಿಳಿಯುತ್ತೆ? ಬರೀ ಅಂಕಿ ಅಂಶಗಳ ಆಚೆಗೆ ಜನರ ಪರ್ಸನಲ್ ಕಥೆಗಳು, ಅವರ ಅನುಭವಗಳು, ಅವರು ಬಳಸೋ ಭಾಷೆ ಕೂಡ ಆರ್ಥಿಕ ಮತ್ತು ರಾಜಕೀಯ ವಾಸ್ತವಗಳ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ರೂಪಿಸೋದ್ರಲ್ಲಿ ದೊಡ್ಡ ಪಾತ್ರ ವಹಿಸುತ್ತವೆ ಅನ್ಸುತ್ತಲ್ವಾ? ಈ ಆಕರ ಅಂತಹ ಒಂದು ನಿರೂಪಣೆಯ ಶಕ್ತಿಯನ್ನ ತೋರಿಸುತ್ತೆ. ಖಂಡಿತವಾಗಿಯೂ. ಕೊನೆಯದಾಗಿ ಕೇಳುಗರನ್ನ ಯೋಚನೆಗೆ ಹಚ್ಚುವ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಅನ್ಸುತ್ತೆ. ಈ ಆಕರ ರಾಮಯ್ಯನ ವೈಯಕ್ತಿಕ ಅನುಭವದ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ. ಇಂಥ ವೈಯಕ್ತಿಕ ಕಥೆಗಳು ಮತ್ತು ನೆನಪುಗಳು ಅವು ಎಷ್ಟೇ ನಿಜವಾಗಿದ್ರೂ ಕೆಲವೊಮ್ಮೆ ಆಬ್ಜೆಕ್ಟಿವ್ ಆದ ಅಂಕಿಅಂಶಗಳ ಡೇಟಾಗಿಂತಲೂ ಬಲವಾಗಿ ಒಂದು ಇಡೀ ಎಕನಾಮಿಕ್ ಯುಗದ ಬಗ್ಗೆ ಸಮಾಜದಲ್ಲಿ ದೊಡ್ಡ ಮಟ್ಟದ ಗ್ರಹಿಕೆಗಳನ್ನ, ಅಭಿಪ್ರಾಯಗಳನ್ನ ಅಥವಾ ಸತ್ಯಗಳನ್ನ ಹೇಗೆ ನಿರ್ಮಿಸಬಹುದು? ಜನರ ನೆನಪು ಮತ್ತು ನಿರೂಪಣೆಗಳು ಆರ್ಥಿಕ ಇತಿಹಾಸದ ಭಾಗವಾಗೋ ಪ್ರಾಸೆಸ್ ಇದೆಯಲ್ಲ, ಅದ್ ನಿಜಕ್ಕೂ ಕುತೂಹಲಕಾರಿ.
ಅಥವಾ ಇನ್ನೊಂದು ಆಂಗಲ್ನಲ್ಲಿ ಯೋಚಿಸೋದಾದ್ರೆ ರಾಮಯ್ಯನಂಥ ಹಳ್ಳಿಗನೊಬ್ಬನ ದಿನನಿತ್ಯದ ಜೀವನದ ಖರ್ಚಿನ ಮೇಲೆ ನಿಜವಾಗಿ ಪ್ರಭಾವ ಬೀರೋ ಅಂಶಗಳು ಯಾವುವು? ಈ ಆಕರ ರಾಷ್ಟ್ರಮಟ್ಟದ ರಾಜಕೀಯ ಮತ್ತು ಎರಡೂ ಸರಕಾರಗಳ ಅವಧಿಗಳ ಮೇಲೆ ಫೋಕಸ್ ಮಾಡುತ್ತೆ. ಆದ್ರೆ ಅವನು ಊರಿನ ಲೋಕಲ್ ಮಾರ್ಕೆಟ್ ಸ್ಥಿತಿ, ಆ ವರ್ಷದ ಮಳೆ, ಅವನ ಬೆಳೆಗೆ ಸಿಗೋ ಬೆಲೆ, ಹಳ್ಳಿಯಲ್ಲಿರೋ ಸಾಲ ಸೌಲಭ್ಯಗಳು, ಸ್ಟೇಟ್ ಗವರ್ಮೆಂಟ್ನ ಪಾಲಿಸಿಗಳು, ಇಂಥ ಎಷ್ಟೋ ಲೋಕಲ್ ಮತ್ತು ಪರ್ಸನಲ್ ವಿಷಯಗಳು ಅವನ ಜೇಬಿನ ಮೇಲೆ ಇನ್ನೂ ಡೈರೆಕ್ಟಾಗಿ ಪರಿಣಾಮ ಬೀರೋದಿಲ್ವಾ? ಈ ಬರಹ ಒಂದು ಸರಳ ಹೋಲಿಕೆಯನ್ನ ಮುಂದಿಟ್ರೂ ಗ್ರಾಮೀಣ ಬದುಕಿನ ಆರ್ಥಿಕ ವಾಸ್ತವ ಇನ್ನೂ ಹೆಚ್ಚು ಕಾಂಪ್ಲೆಕ್ಸ್ ಆಗಿರಬಹುದಾ? ಇದ್ರ ಬಗ್ಗೆ ನಾವು ಮುಂದಕ್ಕೂ ಯೋಚಿಸಬಹುದು.